ಕ್ಷಣಗಳಲ್ಲಿ ಬಿಜೆಪಿಗೆ ಶೆಟ್ಟರ್ ಸೇರ್ಪಡೆಯಾಗೋ ಸಾಧ್ಯತೆ ಇದೆ. ಇವತ್ತೇ ಆಗಬಹುದು ಅಂತ ಮೂಲಗಳು ಹೇಳ್ತಾ ಇದೆ. ಸಾಧ್ಯತೆ ಬಗ್ಗೆ ಮಾತನಾಡೋದಾದ್ರೆ ಇನ್ನೊಂದು ಅರ್ಧ ಗಂಟೆಯಲ್ಲೇ ಜಗದೀಶ್ ಶೆಟ್ಟರ್ ಬಿಜೆಪಿಗೆ ಸೇರ್ಪಡೆ. ದೆಹಲಿ ಬಿಜೆಪಿ ಕಚೇರಿಯಲ್ಲಿ ಪಕ್ಷ ಸೇರ್ತಾರೆ ಇನ್ನೊಂದು ಅರ್ಧ ಗಂಟೆಯಲ್ಲಿ ಅಂತ ಹೇಳಲಾಗ್ತಾ ಇದೆ. ಸೊ ಹೈಕಮಾಂಡ್ ಕೂಡ ಈಗಾಗಲೇ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಶೆಟ್ರು ವಾಪಸ್ ಮನೆಗೆ ಬರೋದಕ್ಕೆ. ಅಲ್ಲಿಗೆ ಒಂದು ಅರ್ಥ ಮಾಡ್ಕೋಬೇಕು, ಕಾಂಗ್ರೆಸ್ಗೆ ರಾಜೀನಾಮೆ ಕೊಡ್ತಾರೆ, MLC ಸ್ಥಾನಕ್ಕೂ ರಾಜೀನಾಮೆ ಕೊಡ್ತಾರೆ ಅನ್ನುವಂಥದ್ದು ಅಂಡರ್ಸ್ಟುಡ್ ಅಲ್ವಾ? ಅದು ಬಿಜೆಪಿಗೆ ಹೋದ್ರು ಅಂದ್ರೆ ಇಲ್ಲಿರುವಂತಹ ಸ್ಥಾನ ಬಿಡಬೇಕು, ಪಕ್ಷಕ್ಕೂ ಕೂಡ ರಾಜೀನಾಮೆ ಕೊಡಬೇಕು. ಇನ್ನೊಂದು ಅರ್ಧ ಗಂಟೆಯಲ್ಲಿ ಈಗಾಗಲೇ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿ ಬಂದಿದ್ದಾರೆ. ಯಾರ್ಯಾರು? ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಮತ್ತು ಅವರ ತಂದೆ ಬಿಜೆಪಿಯ ಹಿರಿಯ ನಾಯಕ BS ಯಡಿಯೂರಪ್ಪ ಅವರು, ಮಾಜಿ CM ಯಡಿಯೂರಪ್ಪ ಅವರು ಹೂಗುಚ್ಚ ಕೊಡೋದ್ರ ಮುಖಾಂತರ ಅಮಿತ್ ಶಾ ಅವ್ರನ್ನ ಮೀಟ್ ಮಾಡಿರುವಂತಹ ಎಕ್ಸ್ಕ್ಲೂಸಿವ್ ಫೋಟೋವನ್ನ ಪಬ್ಲಿಕ್ ಟಿವಿಯಲ್ಲಿ ನೋಡ್ತಾ ಇದ್ದೀರಿ. ಇದರ ಜೊತೆಗೆ ಮತ್ತೊಂದು ಏನಪ್ಪಾ ಅಂತ ಹೇಳಿದ್ರೆ, ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರಿದ್ದಂತಹ ಶೆಟ್ರು ವಾಪಸ್ ಕಾಂಗ್ರೆಸ್ಗೂ ಕೈ ಕೊಟ್ಟಿದ್ದಾರೆ. ಬಿಜೆಪಿನ ಇನ್ನೊಂದು ಕೆಲವು ಕ್ಷಣಗಳಲ್ಲಿ ಅವ್ರು ಸೇರ್ತಾರೆ ಅನ್ನುವಂತಹ ಅನುಮಾನ ಇತ್ತು ಇಷ್ಟು ದಿನ. ಅದು ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ. ಲೋಕಸಭಾ ಟಿಕೆಟ್ಗೆ ಬೇಡಿಕೆ ಇಟ್ಟಿದ್ದಾರೆ ಶೆಟ್ಟರ್. ಸುಮ್ಮನೆ ಯಾರು ಹೋಗಲ್ಲ, ಎಲ್ಲರೂ ಅವರವರ ಅನುಕೂಲನೇ ನೋಡೋದು. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಬೀರ್ ನೀಡ್ತಾರೆ. ಶಬೀರ್, ಕೊನೆಗೂ ಕಾಂಗ್ರೆಸ್ಗೆ ಕೈ ಕೊಟ್ಟರು ಶೆಟ್ರು, ಬಿಜೆಪಿಗೆ ಸೇರ್ತಾರೆ ಅನ್ನುವಂತಹ ವಿಚಾರ ಕ್ಲೈಮ್ಯಾಕ್ಸಿಗೆ ಬಂದು ನಿಂತಿದೆ ಅನ್ಕೋಬಹುದಾಗಿದ್ರೆ? ಖಂಡಿತವಾಗ್ಲೂ ಇನ್ನೊಂದು ಅರ್ಧ ಗಂಟೆ ಅಥವಾ 1 ಗಂಟೆಯಲ್ಲಿ ಮಹತ್ವದ ಬೆಳವಣಿಗೆ ದೆಹಲಿಯಲ್ಲಿ ಆಗ್ತಾ ಇರುವಂತದ್ದು. ಈಗಾಗಲೇ ಮಾತುಕತೆ ಬಹುತೇಕ ಸಕ್ಸಸ್ ಆಗಿರುವಂತದ್ದು. ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಮತ್ತೆ ಮಾಜಿ CM BS ಯಡಿಯೂರಪ್ಪ ಅವರು ಇದರ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ಬಿಜೆಪಿಯ ಹಿರಿಯ ನಾಯಕರನ್ನ, ಅದರಲ್ಲೂ ವಿಶೇಷವಾಗಿ ದೆಹಲಿಯ ಹಿರಿಯ ನಾಯಕರು ಅಮಿತ್ ಶಾ ಆಗಿರ್ಬೋದು, JP ನಡ್ಡಾ ಆಗಿರ್ಬೋದು, ಎಲ್ಲರನ್ನೂ ಕೂಡ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ದಾರೆ. ಮತ್ತೆ ಇವರು ಜಗದೀಶ್ ಶೆಟ್ಟರ್ ಅವರನ್ನ ಪಕ್ಷಕ್ಕೆ ವಾಪಸ್ ಕರೆತರುವಂತ ನಿಟ್ಟಿನಲ್ಲಿ ಮಾತುಕತೆಯನ್ನು ನಡೆಸಿದ್ದಾರೆ. ಈಗ ಬಹುತೇಕ ಹಿರಿಯ ನಾಯಕರು ಎಲ್ಲ ಕೂಡ ಅನುಮತಿಯನ್ನ ಕೊಟ್ಟಿರುವಂತದ್ದು. ಈಗ ಬಿಜೆಪಿಯ ಕೇಂದ್ರ ಕಚೇರಿ ಏನಿದೆ, ಆ ಕೇಂದ್ರ ಕಚೇರಿಯಲ್ಲಿ ಇನ್ನೊಂದು ಗಂಟೆಯಲ್ಲಿ ಜಗದೀಶ್ ಶೆಟ್ಟರ್ ಅವರು ಅಧಿಕೃತವಾಗಿ ಮತ್ತೆ ಪಕ್ಷವನ್ನ ಸೇರ್ಪಡೆ ಆಗ್ತಾರೆ. ಈ ಮೂಲಕ ಅವ್ರು ಗರ್ ವಾಪಸ್ ಆಗ್ತಾರೆ ಅನ್ನುವಂತ ಮಾಹಿತಿಗಳು ಕೂಡ ಆಪ್ತ ಮೂಲಗಳಿಂದ ಸಿಗ್ತಾ ಇರುವಂತದ್ದು. ವಿಜಯ್, ಈ ಮೂಲಕ ಕಾಂಗ್ರೆಸ್ಗೆ ಶೆಟ್ಟರ್ ಅವರು ಗುಡ್ ಬೈ ಹೇಳುವಂತದ್ದು ಕೂಡ ಬಹುತೇಕ ಖಚಿತ ಆಗಿದೆ.